श्रीगुरुभ्यो नमः। सृष्टिस्थित्यप्ययेह नियतिदर्शितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृधां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ 5ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ಕಾಲಂ ಕರ್ಮ ಸ್ವಭಾವಂಚ ಮಾಯೇಶೋ ಮಾಯೆಯಾ ಸ್ವಯಾ ಆತ್ಮನ್ಯದೃಚ್ಛಯಾ ಪ್ರಾಪ್ತಂ ವಿಬುಭೂಷುಃ ಉಪಾದದೆ. ಸೃಷ್ಟಿಯ ಬಗ್ಗೆ ಪ್ರಶ್ನೆ ಮಾಡಿದಾಗ ಬ್ರಹ್ಮದೇವರು ನಾರದರಿಗೆ ತಿಳಿಸಿಕೊಡುವ ವಿಚಾರ ಇವೆಲ್ಲ. ಪರಮಾತ್ಮ ಸೃಷ್ಟಿಯ ಆದಿಕಾಲದಲ್ಲಿ 3 ಗುಣಗಳನ್ನು, ಪ್ರಕೃತಿಯ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಇವುಗಳನ್ನು ಒಂದಾದ ಮೇಲೆ ಒಂದು ಗ್ರಹಿಸ್ತಾನೆ. ದೈನಂದಿನ ಸೃಷ್ಟಿಯನ್ನು ಮಾಡುವಾಗ 3 ಕೂಡ ಒಟ್ಟಿಗೆ ಗ್ರಹಿಸ್ತಾನೆ ಹಾಗೆ ಅಂತ ನಾವು ನೋಡಿದ್ದೀವಿ. ಅದರ ಮೇಲೆ ಬರತಕ್ಕ ವಿಚಾರ ಇದು. ಹೇಗೆ ಸೃಷ್ಟಿಯನ್ನು ಮಾಡ್ತಾನೆ ಅಂದರೆ, ನಾವೆಲ್ಲಿ ಹೋಗ್ಬೇಕೀಗ? ಇನ್ನು ಬ್ರಹ್ಮದೇವರು ಸೃಷ್ಟ ಆಗಿಲ್ಲ, ಮಹತ್ತತ್ವವೂ ಸೃಷ್ಟವಾಗಲಿಲ್ಲ. ಆದಿ ಸೃಷ್ಟಿ ಪರಮಾತ್ಮನ ಪರಕಾಲ ಅಂತ ಕರೀತಾರೆ. ಪರಮಾತ್ಮ ಕಣ್ಣು ಮುಚ್ಚಿ ತೆಗಿತಾನೆ, ಆದರೆ ಸೃಷ್ಟಿ ಆಗ್ತದೆ ಅಂತ. ಅಂಥ ಒಂದು ಕಾಲ. ಅದರಲ್ಲಿ ಪರಮಾತ್ಮ ಶೇಷಶಾಹಿಯಾಗಿ ಮಲಗಿರ್ತಾನೆ. ತದನಂತರ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡ್ತಾರೆ ಸೃಷ್ಟಿ ಆಗಬೇಕು ಅಂತ ಹೇಳಿದಾಗ ಆಗತಕ್ಕ ಸೃಷ್ಟಿ, ಮೂಲ ಸೃಷ್ಟಿ ಅಂತ ಕರೀತಾರೆ. ಆ ಸೃಷ್ಟಿಯನ್ನು ಮಾಡುವುದಕ್ಕಾಗಿ ಪರಮಾತ್ಮ ಪ್ರಕೃತಿಯ ಸೂಕ್ಷ್ಮವಾದ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಅವುಗಳನ್ನ ಕ್ರಮವಾಗಿ ಗ್ರಹಿಸ್ತಾನೆ ಹಾಗೆ ಅಂತ ಹೇಳಿದ್ರು. ಅದನ್ನ ಈ ಶ್ಲೋಕದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಪರಮಾತ್ಮ 4 ಬಳಸ್ತಾನೆ ಅಂತ ಹೇಳ್ತಾರೆ. ಕಾಲಂ ಕರ್ಮ ಸ್ವಭಾವಂಚ ಮಾಯೇಶೋ ಮಾಯೆಯಾ ಸ್ವಯಾ ಆತ್ಮನ್ಯದೃಚ್ಛಯಾ ಪ್ರಾಪ್ತಂ ವಿಬುಭೂಷುಃ ಉಪಾದದೆ ಹಾಗೆ. ಅಂದರೆ ಲಕ್ಷ್ಮೀಪತಿಯಾದ ಪರಮಾತ್ಮ ಸೃಷ್ಟಿಯ ಆದಿಕಾಲದಲ್ಲಿ ಅವನ ಇಚ್ಛೆಯಂತೆ ಇರತಕ್ಕದ್ದು ಯಾವುದು? ಕಾಲ. ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ಹೇಳ್ತಾರೆ ನೋಡಿ, ಆ ಕಾಲ ಅದು ದೇವರ ಇಚ್ಛೆಯಲ್ಲಿ ಇದೆ. ಕರ್ಮ, ಜೀವರು ಮಾಡಿದ ನಾನಾ ವಿಧವಾದ ಕರ್ಮಗಳು, ಅದೃಷ್ಟ ಅಂತಲೂ ಕರೀತಾರೆ, ಅದೂ ಕೂಡ ಪರಮಾತ್ಮನ ಅಧೀನದಲ್ಲೇ ಇದೆ. ಕಾಲ, ಕರ್ಮ, ಇನ್ನು ಸತ್ವಗುಣ, ರಜೋಗುಣ, ತಮೋಗುಣ ಮುಂತಾದ ಗುಣಗಳಿಂದ ಕೂಡಿದ ಪ್ರಕೃತಿ, ಇವೇ ಮೊದಲಾದವುಗಳು. ಇವುಗಳನ್ನು ಸ್ವಭಾವ, ಆ ಪದಾರ್ಥಗಳ ಸ್ವಭಾವ ಅಂತ ಈ 4 ಕೂಡ ಇಟ್ಕೋಬೇಕು. ಕಾಲಂ ಕರ್ಮ ಸ್ವಭಾವಂ ಚ ಅಂತ ಇದೆ. ಚ ಶಬ್ದದಿಂದ ಪ್ರಕೃತಿಯನ್ನು ಕೂಡ ಇಟ್ಕೋಬೇಕು ಅಂತ. ಅವುಗಳನ್ನು ಪರಮಾತ್ಮ, ಈ 4 ಕೂಡ ಪರಮಾತ್ಮ ಮಾಯೆಯ ಸ್ವಯಾ ಮಾಯೆಯ, ಮಾಯೇಶನಾದ ಮಾಯಾಪತಿಯಾದ ವಾಸುದೇವ ನೋಡಿ. ಬ್ರಹ್ಮದೇವರು ಉಪಾಸನೆ ಮಾಡುವ ರೂಪ ವಾಸುದೇವ ರೂಪ. ಆ ವಾಸುದೇವ ರೂಪಿಯಾದ ಪರಮಾತ್ಮ ಅಂತ ಅಂದರೆ ನಾರಾಯಣನು ಅಂತ ತನ್ನ ಮಾಯೆಯಿಂದ, ಮಾಯಾ ಎನ್ನತಕ್ಕ ಒಂದು ಶಕ್ತಿಯಿಂದ ಇವುಗಳನ್ನು ಸ್ವೀಕಾರ ಮಾಡ್ತಾನೆ. ಯಾವುದನ್ನು? ಕಾಲ, ಕರ್ಮ, ಸ್ವಭಾವ, ಪ್ರಕೃತಿಯ ಗುಣಗಳು ಹಾಗೆ ಅಂತ. ಅದೆಲ್ಲವೂ ತನ್ನ ಅಧೀನದಲ್ಲೇ ಇರೋದು. ಅವುಗಳನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ತನ್ನ ಮಾಯೆಯಿಂದ, ತನ್ನ ಮಾಯಾ ಎನ್ನತಕ್ಕ ಶಕ್ತಿಯಿಂದ ಸ್ವೀಕಾರ ಮಾಡ್ತಾನೆ. ಮಾಡಿ ಅನೇಕ ರೂಪಗಳನ್ನ ತಾಳಬೇಕು ಎನ್ನುವ ಇಚ್ಛೆಯಿಂದ ಆ ಸೃಷ್ಟಿ ಕಾರ್ಯದಲ್ಲಿ ಪರಮಾತ್ಮ ತೊಡಗುತ್ತಾನೆ ಅಂತ ಒಟ್ಟು ಅಭಿಪ್ರಾಯ.
ನೋಡಿ ಇಲ್ಲಿ ಆತ್ಮನ್ ಎದೃಚ್ಛಯ ಪ್ರಾಪ್ತಂ ಹಾಗೆ ಅಂತ ಇದೆ. ಪರಮಾತ್ಮನ ಇಚ್ಛೆಯಿಂದಲೇ ಎಲ್ಲವೂ ಆಗತಕ್ಕದ್ದು. ಪರಮಾತ್ಮ ಇಚ್ಛೆ ಇಲ್ಲದೆ ಯಾವುದೂ ಆಗೋದಿಲ್ಲ. ವಿಭುಭೂಷುಹು ಹಾಗೆ ಅಂತ ಆಚಾರ್ಯ ಬರೀತಾರೆ ತಾತ್ಪರ್ಯದಲ್ಲಿ, ಬಹುಧಾ ಬುಭೂಷುಹು, ಅನೇಕ ರೂಪಗಳನ್ನ ತಾನು ತಾಳಬೇಕು ಹಾಗೆ ಅಂತ. ಇನ್ನು ಕಾಲಾತ್ ಗುಣ ವ್ಯತಿಕರಾತ್ ಪರಿಣಾಮ ಸ್ವಭಾವತಃ ಕರ್ಮಣೋ ಜನ್ಮ ಮಹತಃ ಪುರುಷಾಧಿಷ್ಠಿತಾತ್ ಅಭೂತ್ ಪುರುಷ ಅಧಿಷ್ಠಿತಾತ್ ಅಭೂತ್ ಅಂತ ಪದಚ್ಛೇದ. ಇನ್ನು ಇದಾನೀಂ ತಸ್ಮಾನ್ ಮಹತ್ತತ್ವ ಸೃಷ್ಟಿಂ ಆಹ. ಆ ಮೂರು ಗುಣಗಳು ಇದೆ, ಪ್ರಕೃತಿಯ ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣದಿಂದ. ಅದರಿಂದ ಮುಂದೆ ಏನಾಯಿತು ಹಾಗೆಂದ್ರೆ ಮುಂದೆ ಮಹತ್ತತ್ವದ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. 24 ತತ್ವಗಳಿದೆ. ಹೇಗೆ ಮನೆ ಕಟ್ಟಬೇಕು ಅಂದ್ರೆ ಅನೇಕ ಪದಾರ್ಥಗಳನ್ನ ಬಳಸ್ತೀವಿ, ನೀರು, ಇಟ್ಟಿಗೆ, ಸಿಮೆಂಟು ಇತ್ಯಾದಿ. ಅದೇ ತರ ಈ ಜಗತ್ತನ್ನ ಪರಮಾತ್ಮ ನಿರ್ಮಾಣ ಮಾಡಿದ್ದು 24 ತತ್ವಗಳಿಂದ ಅಂತ ಪ್ರಸಿದ್ಧ. ವೇದಾಂತ ಶಾಸ್ತ್ರ ಹಾಗೆ ಹೇಳುತ್ತದೆ. 24 ತತ್ವಗಳಿಂದ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಅದರಲ್ಲೂ ಮೊದಲು ಇದ್ದದ್ದು ಅವ್ಯಕ್ತ ತತ್ವ, ಪ್ರಕೃತಿ ತತ್ವ ಅಂತ ಅದನ್ನ ನೋಡಿದ್ದೀವಿ. ಸತ್ವಗುಣ, ರಜೋಗುಣ, ತಮೋಗುಣ ಹಾಗೆ. ಅದರಿಂದ ಬಂದದ್ದು ಮಹತ್ತತ್ವ. ಮಹತ್ತತ್ವದ ಸೃಷ್ಟಿಯನ್ನು ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ನಾರದರೆ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟ ಪರಮಾತ್ಮ ಕಾಲ, ಕರ್ಮ, ಸ್ವಭಾವ ಮತ್ತು ರಜೋಗುಣ, ಸೃಷ್ಟಿಯಾಗೋದು ಸೃಷ್ಟಿಯ ಕಾರ್ಯ, ಅದು ರಜೋಗುಣದ ಕಾರ್ಯ. ಆ ರಜೋಗುಣದಲ್ಲಿ ತಾನು ಪ್ರವಿಷ್ಟನಾಗಿ, ಯಾಕೆಂದ್ರೆ ಅದೆಲ್ಲ ಜಡಭೂತವಾದದ್ದು. ಜಡಭೂತವಾದದ್ದಕ್ಕೆ ಒಂದು ಕೆಲಸವನ್ನ ಮಾಡುವ ಸಾಮರ್ಥ್ಯ ಇರೋದಿಲ್ಲ. ಏನೇ ಕೆಲಸ ಆಗಬೇಕು ಅಂದ್ರೆ ಕೂಡ ಒಂದು ಚೇತನ, ಒಂದು ಚೈತನ್ಯ ಶಕ್ತಿ ಬೇಕು, ಚೇತನ ಶಕ್ತಿ ಬೇಕು. ಅದು ಕೂಡ ಅಸ್ವತಂತ್ರವಾಗಿ ಇದ್ದರೆ ಉಪಯೋಗ ಇಲ್ಲ. ಸ್ವತಂತ್ರನಾದ ಪರಶಕ್ತಿ ಬೇಕೇ ಬೇಕು. ಪರಮಾತ್ಮ ಒಬ್ಬನೇ ಸ್ವತಂತ್ರ, ಉಳಿದದ್ದೆಲ್ಲ ಅಸ್ವತಂತ್ರ. ಹಾಗೆ ಇಲ್ಲಿ ನೋಡಿದ್ರೆ ಕಾಲ, ಕರ್ಮ ಎಲ್ಲವೂ ಕೂಡ ಜಡಭೂತವಾದದ್ದು. ಪ್ರಕೃತಿಯ ಗುಣಗಳು ಜಡಭೂತವಾದದ್ದು. ಅವುಗಳನ್ನ ಸೃಷ್ಟಿಗೆ ಬಳಸಿದ ಹಾಗೆಂದ್ರೆ ಅದರ ಒಳಗೆ ತಾನು ಪ್ರವೇಶ ಮಾಡಿ ಸೃಷ್ಟಿ ಆಗುವಂತೆ ಮಾಡ್ತಾನೆ. ಸ್ವತಃ ಪ್ರವೃತ್ತಿ ಇಲ್ಲ ಅವುಗಳಿಗೆ. ಆಗ ರಜೋಗುಣ ಮತ್ತು ತಮೋಗುಣ ಎರಡು ಸೇರಿತ್ತಂತೆ. ಈಗ ನೋಡಿ, ಮಳೆ ಬಂದಾಗ ಅನೇಕ ಪದಾರ್ಥಗಳು ನೀರಿನಲ್ಲಿ ಒಟ್ಟು ಸೇರುತ್ತವೆ ನೋಡಿ. ಅದೇ ರೀತಿಯಾಗಿ ಯಾಕೆ ಮಳೆ ನೀರಿನಲ್ಲಿ ಚಲನೆ ಇದೆ, ನೀರು ಹರಿದು ಹೋಗ್ತದೆ, ಅದರಿಂದ ಪದಾರ್ಥಗಳೆಲ್ಲ ಸೇರುತ್ತವೆ. ಅದೇ ರೀತಿಯಾಗಿ ಜಡದಲ್ಲಿ ಒಂದು ಚಲನೆ ಆಗಬೇಕು, ರಜೋಗುಣ ತಮೋಗುಣ ಸೇರಬೇಕು ಅಂದ್ರೆ ಪರಮಾತ್ಮ ಅದರ ಒಳಗೆ ಇದ್ದು ಆ ಚಲನ ಶಕ್ತಿಯನ್ನು ಕೊಟ್ಟು ರಜೋಗುಣ ತಮೋಗುಣ ಸೇರುವಂತೆ ಮಾಡಿದ ಅಂತ ಭಾಗವತಕಾರರು ತಿಳಿಸ್ತಾರೆ. ಇದನ್ನ ಗುಣ ವ್ಯತಿಕರ ಅಂತ ಕರೀತಾರೆ. ಗುಣಗಳ ವೈಷಮ್ಯ, ಏರುಪೇರಾಗಿರೋದು. ಅಂದ್ರೆ ಸೃಷ್ಟಿ ಮಾಡುವಾಗ ಮಹತ್ತತ್ವದ ಸೃಷ್ಟಿಯಲ್ಲಿ ರಜೋಗುಣ ಜಾಸ್ತಿ ಇರುತ್ತದೆ, ತಮೋಗುಣ ಭಾರಿ ಅಲ್ಪ ಇರ್ತದೆ. ನೆಗ್ಲಿಜೆನ್ಸ್ ಅಂತ ಹೇಳ್ತಾರೆ. ತಮೋಗುಣ ಇಲ್ಲ ಅಂತ ಅಲ್ಲ, ತಮೋಗುಣ ಇದೆ, ಅಲ್ಪ ಪರಿಣಾಮದಲ್ಲಿ ಇದೆ. ಮಹಾ ರಜೋಗುಣ ಇದೆ. ಈ ರೀತಿಯಾಗಿ ಬಂದು ಗುಣವೈಷಮ್ಯದಿಂದ ಮತ್ತು ಕಾಲ ಮತ್ತು ಕರ್ಮ ಇವುಗಳಿಂದ ಬ್ರಹ್ಮದೇವರ ಶರೀರವಾದ ಮಹತ್ತತ್ವವನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ಕಾಲ, ಕರ್ಮ, ಸ್ವಭಾವ ಮತ್ತು ಹೆಚ್ಚಾಗಿ ರಜೋಗುಣ, ಸ್ವಲ್ಪ ತಮೋಗುಣ, ಇಷ್ಟು ಮಿಕ್ಸ್ ಮಾಡಿ ಪರಮಾತ್ಮ ಇವುಗಳನ್ನೆಲ್ಲ ಬಳಸಿ ಪರಮಾತ್ಮ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ. ಅದು ಬ್ರಹ್ಮದೇವರ ಶರೀರವಾಯಿತು. ಹಾಗೆ ಬ್ರಹ್ಮದೇವರ ಶರೀರವೂ ಕೂಡ ಜಡವೇ, ಪ್ರಾಕೃತವಾದದ್ದೇ ನೋಡಿ, ಹೀಗೆ ನಿರ್ಮಾಣವಾದದ್ದು. ಅದಾದ ಮೇಲೆ ಮಹತಸ್ತು ವಿಕುರ್ವಾಣಾತ್ ರಜಸ್ ಮಹತಸ್ತು ವಿಕುರ್ವಾಣಾತ್ ರಜಸ್ಸತ್ವೋಪಬೃಂಹಿತಾತ್ ತಮಃ ಪ್ರಧಾನ ಸ್ವಭವತ್ ದ್ರವ್ಯಜ್ಞಾನ ಕ್ರಿಯಾತ್ಮಕ. ಅದಾದ ಮೇಲೆ ಅಹಂಕಾರ ತತ್ವದ ಸೃಷ್ಟಿ ನೋಡಿ. ಮಹತ್ತತ್ವದಿಂದ ಹುಟ್ಟಿದ್ದು ಯಾವುದು? ಅಹಂಕಾರ ತತ್ವ.
ಅದು ಯಾರ ಶರೀರ? ರುದ್ರದೇವರ ಶರೀರ. ಅಹಂಕಾರ ತತ್ವ ಅದು ಹೇಗೆ ಸೃಷ್ಟಿ ಮಾಡಿದ ಹಾಗೆಂದ್ರೆ, ಮಹತಸ್ತು ವಿಕೂರ್ವಾಣಾತ್ ರಜಸ ಸತ್ವೋಪಬ್ರಹ್ಮಿತ. ರಜೋಗುಣ ಸತ್ವಗುಣ ಸೇರಿದೆ, ರಜೋಗುಣ ಸತ್ವಗುಣ ಸೇರಿದೆ, ಆದರೆ ಹೆಚ್ಚಾಗಿ ತಮೋಗುಣ ಸೇರಿದೆ ಅಂತ. ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡುವಾಗ ಒಂದು ಉದಾಹರಣೆ ಸಾಮಾನ್ಯವಾಗಿ ತಿಳಿಯುವುದಾದರೆ, 3 ಹಿಟ್ಟು, ಅಕ್ಕಿ ಹಿಟ್ಟು, ಉದ್ದಿನ ಹಿಟ್ಟು, ಅದೊಂದು ಗೋಧಿ ಹಿಟ್ಟು ಅಂತ ಅದನ್ನೊಂದು ಕಾಂಬಿನೇಷನ್ ಅಲ್ಲಿ ನಾವು ಮಿಕ್ಸ್ ಮಾಡ್ತೀವಿ ಅಲ್ವಾ. ಮಾಡಿದಾಗ ಒಂದೊಂದು ಪದಾರ್ಥಗಳು ಹೇಗೆ ಬರುತ್ತದೋ ಅದೇ ರೀತಿಯಾಗಿ ಪರಮಾತ್ಮ ಈ 3 ಗುಣಗಳು, ರಜೋಗುಣ ಮಹತ್ತತ್ವವನ್ನು ಸೃಷ್ಟಿ ಮಾಡಬೇಕು ಅಂದ್ರೆ ರಜೋಗುಣ ಹೆಚ್ಚಿರುತ್ತದೆ, ಸತ್ವಗುಣ ಕಡಿಮೆ, ಅದಕ್ಕಿಂತಲೂ ತಮೋಗುಣ ಕಡಿಮೆ. ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಬೇಕು ಅಂದ್ರೆ ಸತ್ವಗುಣ ರಜೋಗುಣ ಇರುತ್ತದೆ, ಆದರೆ ತಮೋಗುಣ ಹೆಚ್ಚಾಗಿ ಇರುತ್ತದೆ. ಅದರಿಂದ ಪ್ರಧಾನವಾಗಿ ಇರೋದು ತಮೋಗುಣ. ಅದರಿಂದ ದ್ರವ್ಯ ಜ್ಞಾನ ಕ್ರಿಯೆಗಳು ಬಂತು ಅಂತ ಹೇಳ್ತಾರೆ. ನಮಗಿದು ಅರ್ಥ ಆಗೋದಿಲ್ಲ, ಏನು ದ್ರವ್ಯ ಜ್ಞಾನ ಕ್ರಿಯಾತ್ಮಕ ಅಂತ ಇದೆ ಅಂದ್ರೆ ಏನು ಹಾಗೆಂದ್ರೆ, ಆಚಾರ್ಯರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಗರುಡ ಪುರಾಣದ ವಾಕ್ಯದಲ್ಲಿ ಹೀಗಿದೆ: ಭೂತಾನಿ ದ್ರವ್ಯ ನಾಮಾನಿ. ದ್ರವ್ಯ ಅಂದ್ರೆ ಇಲ್ಲಿ ಪಂಚಭೂತಗಳು ಅಂತ ಇಟ್ಕೋಬೇಕು. ಅಹಂಕಾರ ತತ್ವದಿಂದ ಯಾವುದು ಬಂದವು? ಪಂಚಭೂತಗಳು, ಪೃಥ್ವಿ ಅಪ್ ತೇಜೋ ವಾಯುರಾಕಾಶ. ಮತ್ತು ಜ್ಞಾನ, ಇಲ್ಲಿ ಜ್ಞಾನ ಅಂದ್ರೆ ಜ್ಞಾನೇಂದ್ರಿಯಗಳು ಅಂತ. ಚಕ್ಷುರೇಂದ್ರಿಯ, ಶ್ರವಣೇಂದ್ರಿಯ, ಘ್ರಾಣೇಂದ್ರಿಯ, ರಸನೇಂದ್ರಿಯ, ತ್ವಗೀಂದ್ರಿಯ, ಹಾಗೆ 5 ಜ್ಞಾನೇಂದ್ರಿಯ. ಇನ್ನು ಕ್ರಿಯಾ ಹಾಗೆಂದ್ರೆ ಕರ್ಮೇಂದ್ರಿಯಗಳು ಅಂತ ಇಟ್ಟಬೇಕು. ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಹಾಗೆ ಇತ್ಯಾಹು. ಈ ರೀತಿಯಾಗಿ ಗರುಡ ಪುರಾಣದಲ್ಲಿ ತಿಳಿಸಿದ್ದಾರೆ. ಅದರಿಂದ ಈ ಅಹಂಕಾರ ತತ್ವ, ಯಾವ ತತ್ವ ದ್ರವ್ಯಜ್ಞಾನ ಕ್ರಿಯೆಗಳಿಗೆ ಕಾರಣೀಭೂತವಾದದ್ದೋ ಅಂತ ಅಹಂಕಾರ ತತ್ವವನ್ನು ತಮಸ್ಸು ಗುಣ ಪ್ರಧಾನವಾಗಿ ಇರುವಂತೆ ಸತ್ವಗುಣ ರಜೋಗುಣದಿಂದ ಕೂಡಿದ್ದಾಗಿ ಪರಮಾತ್ಮ ಸೃಷ್ಟಿ ಮಾಡಿದ ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಸೋಹಂಕಾರ ಇತಿ ಪ್ರೋಕ್ತೋ ವಿಕುರ್ವನ್ ಸಮಭೂತ್ರಿಧಾ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚೇತಿ ಯದ್ಭಿದಾ ದ್ರವ್ಯಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿರಿತಿ ಪ್ರಭೋ. ಆ ಅಹಂಕಾರ ತತ್ವದಲ್ಲಿ 3 ಟೈಪ್ಸ್, 3 ವೆರೈಟಿ ಇದೆ ಅಂತ. ವೈಕಾರಿಕ, ತೈಜಸ, ತಾಮಸ ಹಾಗೆ. ಈ ಅಹಂಕಾರ ತತ್ವ ಅದನ್ನ ಶರೀರವಾಗಿ ಪಡೆದಿದ್ದ ರುದ್ರದೇವರು ಪಂಚಭೂತಗಳನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಅದರಿಂದ ಅವರನ್ನ ದ್ರವ್ಯ ಶಕ್ತಿ ಅಂತ ಕರೀತಾರೆ. ಪಂಚಭೂತಗಳನ್ನ ಸೃಷ್ಟಿ ಮಾಡಿದಿಂದ ಅವುಗಳನ್ನ ದ್ರವ್ಯ ಶಕ್ತಿ. ಕರ್ಮೇಂದ್ರಿಯಗಳನ್ನ ಸೃಷ್ಟಿ ಮಾಡುವ ಶಕ್ತಿ ಇರುವುದರಿಂದ ಕ್ರಿಯಾಶಕ್ತಿ ಅಂತ. ಜ್ಞಾನೇಂದ್ರಿಯಗಳನ್ನ ಸೃಷ್ಟಿ ಮಾಡುವ ಶಕ್ತಿ ಇರುವುದರಿಂದ ಜ್ಞಾನಶಕ್ತಿ ಅಂತ 3 ರೀತಿಯಾಗಿಯೂ ನಾವು ಕರೆಯೋದುಂಟು ಅಂತ ಹೇಳ್ತಾ ಇದ್ದಾರೆ. ತಾಮಸಾದಪಿ ಭೂತಾದೇಹೇ ವಿಕುರ್ವಾಣಾದಭೂನ್ನಭಃ ತಸ್ಯ ಮಾತ್ರ ಗುಣಶಬ್ದೋ ಲಿಂಗಂ ಯತ್ ದೃಶ್ಯಯೋಃ. ತದನಂತರ ತಾಮಸ ಅಹಂಕಾರ ನೋಡಿ, 3 ಅಹಂಕಾರ ತತ್ವ ನೋಡಿದೀವಿ: ವೈಕಾರಿಕ, ತೈಜಸ, ತಾಮಸ ಹಾಗೆ ಅಂತ. ಈ ತಾಮಸ ಅಹಂಕಾರದಿಂದ ಪರಮಾತ್ಮ ರುದ್ರದೇವರ ದ್ವಾರ ಪಂಚಭೂತಗಳ ಉತ್ಪತ್ತಿಯನ್ನು ಮಾಡಿದ ಹಾಗೆ ಅಂತ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ. ಆ ಪಂಚಭೂತಗಳಲ್ಲಿ ಮೊದಲು ಬರೋದು ಯಾವುದು? ಪಂಚಭೂತಗಳು ಅಂದ್ರೆ ಪೃಥ್ವಿ ಅಪ್ ತೇಜೋ ವಾಯು ಆಕಾಶ ಅಂತ ನಾವು ನೋಡಿದ್ದೀವಿ. ಮೊದಲು ಸೃಷ್ಟವಾದದ್ದು ಆಕಾಶ ತತ್ವ. ಪಂಚಭೂತಗಳಿಗೆ ಉತ್ಪತ್ತಿಗೆ ಕಾರಣವಾದದ್ದು ತಾಮಸ ಅಹಂಕಾರ. ಅದರ ಒಂದು ಪರಿಣಾಮ, ಅದರ ಒಂದು ವಿಕಾರ, ಅದರಿಂದ ಮೊದಲು ಶಬ್ದ ಗುಣ ಉತ್ಪನ್ನವಾದದ್ದು, ಶಬ್ದ ಎನ್ನತಕ್ಕ ಗುಣ ಮತ್ತು ಆಕಾಶ, ಅದನ್ನು ಸೃಷ್ಟಿ ಮಾಡಿದ ಹಾಗೆ ಅಂತ. ಸೊ ಪಂಚೇಂದ್ರಿಯಗಳಿಂದಲೂ ಕೂಡ ಈ ಆಕಾಶದಲ್ಲಿ ಇರತಕ್ಕ ಒಂದು ಶಬ್ದವನ್ನು ನಾವು ಗ್ರಹಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಶಬ್ದ ತನ್ಮಾತ್ರ, ಅದು ಆ ಶಬ್ದ ತನ್ಮಾತ್ರೆ ಮತ್ತು ಆಕಾಶ ಇವುಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ ಹಾಗೆ. ತಾಮಸಾದಪಿ ಭೂತಾದೇಹೇ ವಿಕುರ್ವಾಣಾತ್ ಅಭೂನ್ ನಭಃ. ನಭಃ ಅಂದ್ರೆ ಆಕಾಶ. ತಸ್ಯ ಮಾತ್ರಾ ಗುಣ ಅಂತ ಇದೆ. ಮಾತ್ರಾ ಗುಣ ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ. ಶಬ್ದೋಲಿಂಗಂ ಯತ್ ದ್ರಷ್ಟೃ ದೃಶ್ಯಯೋಹೋ. ನೋಡಿ, ಆ ಶಬ್ದ ಇದೆಲ್ಲ
ಅದು ಏನ್ ಮಾಡುತ್ತದೆ? ಪರಮಾತ್ಮನನ್ನ ತಿಳಿಸಿಕೊಡುತ್ತದೆ. ಪರಮಾತ್ಮ ಅವನು ದೃಶ್ಯನಾಗಿದ್ದಾನೆ. ಅಂದ್ರೆ ಪರಮಾತ್ಮ ಶಬ್ದಗಳ ಮೂಲಕ ತಿಳಿಯಲು ಯೋಗ್ಯನಾಗಿದ್ದಾನೆ. ನೋಡಿ, ಶಬ್ದ ಅಂದ್ರೆ ವೇದ ರಾಶಿಗಳು, ಇತಿಹಾಸ, ಪುರಾಣಗಳು, ಏನು ಭಾಗವತಾದಿಗಳನ್ನು ಕೇಳ್ತೀವಿ, ಅದೆಲ್ಲವೂ ಕೂಡ ಶಬ್ದ ರೂಪವಾಗಿದೆ. ಈ ಇಂತಹ ಶಬ್ದವನ್ನು ಬಳಸಿ ನೋಡಿ, ಶಬ್ದದ ಪ್ರಯೋಜನ ಹೇಳ್ತಾ ಇದ್ದಾರೆ. ಶಬ್ದ ಯಾಕೆ ಬೇಕು ಹಾಗೆಂದ್ರೆ ಪರಮಾತ್ಮನನ್ನ ಕಾಣುವುದಕ್ಕೆ ಬೇಕು. ಪರಮಾತ್ಮನ ಗುಣಗಳನ್ನು ತಿಳಿದು ಅವನ ಮಹಿಮೆಯನ್ನು ಅರಿತು ಅವನಲ್ಲಿ ಭಕ್ತಿ ಮಾಡಿ ಅವನ ಪ್ರಸಾದವನ್ನು ಪಡೆಯೋದಕ್ಕೆ ಶಬ್ದಗಳು ಬೇಕು. ಸೊ ಅದರಿಂದ ಪರಮಾತ್ಮ ದೃಶ್ಯ, ಶಬ್ದಗಳ ಮೂಲಕ ತಿಳಿಯಲು ಯೋಗ್ಯನಾಗಿದ್ದಾನೆ. ಜೀವ ದ್ರಷ್ಟೃ, ಪರಮಾತ್ಮನನ್ನ ಕಾಣುವವ, ಅವನು ಜೀವ ಆಗಿದ್ದಾನೆ. ಈ ರೀತಿಯಾಗಿ ಆಕಾಶ ಮತ್ತು ಶಬ್ದದಿಂದ ಆಕಾಶ ಇವುಗಳನ್ನ ಸೃಷ್ಟಿ ಮಾಡಿದ ಅಂತ ಒಟ್ಟಿಗೆ ಇರತಕ್ಕದ್ದು. ಆಕಾಶದ ಗುಣವೇ ಶಬ್ದ ಅಂತ. ಅದರಿಂದ ಅದರ ಪ್ರಯೋಜನ ಏನು ಹಾಗೆಂದ್ರೆ ಪರಮಾತ್ಮನನ್ನ ತಿಳಿಸಿಕೊಡೋದು. ಶಬ್ದಗಳ ಮೂಲಕವಾಗಿ ನಾವು ದೇವರನ್ನ ತಿಳಿಯಬಹುದು. ಆ ಉದಾಹರಣೆಗೆ ಒಂದು ವೇದ ಮಂತ್ರ ಇದೆ ಅಥವಾ ಒಂದು ಸ್ತೋತ್ರ ಇದೆ, ಪೂಜ್ಯಾಯ ರಾಘವೇಂದ್ರಾಯ ಅಂತ ಹೇಳ್ತೀವಿ. ನೋಡಿ, ಈ ಆಕಾಶ ಅದು ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ಅದೇ ರೀತಿಯಾಗಿ ಶಬ್ದವು ಆಕಾಶದ ಗುಣ ಶಬ್ದ, ಅದು ಎಲ್ಲಿದೆ? ಅದು ಎಲ್ಲ ಕಡೆಯೂ ಇದೆ, ಅದು ಕೂಡ ಎಲ್ಲ ಕಡೆಯೂ ಇದೆ. ಮತ್ತೆ ನಾವು ಒಂದು ಅಕ್ಷರವನ್ನ ಉಚ್ಚಾರ ಮಾಡಿದಾಗ ಅ ಅಂತ ಉಚ್ಚಾರ ಮಾಡ್ತೀವಿ, ಅದರಿಂದ ಒಂದು ಸೌಂಡ್ ಪ್ರೊಡ್ಯೂಸ್ ಆಗ್ತದೆ. ಅದು ಆಕಾಶದಲ್ಲಿ ಹೋಗಿ ಮತ್ತೊಂದು ಕಡೆ ಇದ್ದ ಇನ್ನೊಬ್ಬರ ಕಿವಿಯಲ್ಲಿ ಇದ್ದ ಆ ಒಂದು ಶಬ್ದ ಅವರಿಗೆ ಗೊತ್ತಾಗಿ ತನ್ಮೂಲಕ ಅವರಿಗೆ ಶಬ್ದದಿಂದ ಜ್ಞಾನ ಬರುತ್ತದೆ ಅಂತ. ಒಟ್ಟು ಶಬ್ದಗಳ ಮೂಲಕ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯ. ಇದು 5 ಇಂದ್ರಿಯಗಳಿಂದಲೂ ಕೂಡ ತಿಳಿಯಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅದನ್ನ ಮಾತ್ರಾ ಗುಣ ಅಂತ ಕರೀತಾರೆ. ಮತ್ಸ್ಯಪುರಾಣ ಹೇಳ್ತಾ ಇದೆ, ಯಾವ ಕಾರಣದಿಂದ ಪಂಚೇಂದ್ರಿಯಗಳಿಂದಲೂ ಕೂಡ ತಿಳಿಯಲಿಕ್ಕೆ ಸಾಧ್ಯವೋ ಅಂತಹ ಗುಣವನ್ನ ಮಾತ್ರಾ ಗುಣ ಅಂತ ಹೇಳ್ತಾರೆ ಅಂತ ಮತ್ಸ್ಯಪುರಾಣದ ವಾಕ್ಯವನ್ನ ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆಕಾಶದ ಸೃಷ್ಟಿಯನ್ನು ಕೂಡ ಮೊದಲು ಪಂಚಭೂತಗಳಲ್ಲಿ ಮೊದಲಾಗಿ ಮಾಡಿದ್ರು ಹಾಗೆ ಅಂತ. ಇನ್ನು ಮುಂದಿನ ತತ್ವಗಳ ಸೃಷ್ಟಿಯನ್ನು ಹೇಳ್ತಾರೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.